Yes, students, let's continue 8th paragraph. After a few years, Pasteur was made Director of Scientific Studies at a famous college in Paris. ಪ್ಯಾರಿಸ್ನಲ್ಲಿ ಒಂದು ಫೇಮಸ್ ಕಾಲೇಜ್ಗೆ ಇವರೊಬ್ಬರು ಡೈರೆಕ್ಟರ್ ಆಗಿ ನೇಮಕ ಆಗ್ತಾರೆ. ಸ್ಟೂಡೆಂಟ್ಸ್, ಫಿಲಮ್ ಡೈರೆಕ್ಟರ್ ಅದು ಬೇರೆ, ಕಂಪನಿಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಡೈರೆಕ್ಟರ್ ಅಂದರೆ ಅದೇ ಬೇರೆ ರೀತಿ ರೋಲ್ ಇರುತ್ತೆ. ಈ ವಾಸ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಡಿಕೆ ಆ್ಯಂಡ್ ಈಸ್ಟ್ and germs, and one of the problems that he was trying to answer was this: do germs form from other germs, or do they just come off themselves? Students, ಇದರ ಮೀನಿಂಗ್ ಏನಂತಂದರೆ, ಲೂಯಿಸ್ ಪಾಸ್ಚರ್ಗೆ ಆಲ್ರೆಡಿ ಎಷ್ಟೊಂದು ಕ್ವಶನ್ಸ್ಗಳು ಮೈಂಡಲ್ಲಿ ರನ್ನಿಂಗ್ ಆಗ್ತಿದ್ವು. ಮಿಲ್ಕ್ ಯಾಕೆ ಸ್ಪಾಯ್ಲ್ ಆಗುತ್ತೆ, ಮೀಟ್ ಯಾಕೆ ಬ್ಯಾಡ್ ಆಗುತ್ತೆ, ಈ ರೀತಿ. ಅದ್ರ ಜೊತೆ ಈಗ ಇನ್ನೊಂದು ಕ್ವಶನ್ ಬಂದಿದೆ, ಜರ್ಮ್ಸ್ಗಳು ಸ್ವತಃ ತಾವೇ ಕ್ರಿಯೇಟ್ ಆಗ್ತಾವ, ತಮ್ಮಷ್ಟಕ್ಕೆ ತಾವೇ, ಅಥವಾ ಹೊರಗಡೆಯಿಂದ ಬರ್ತಾವ, ಹೀಗೆ ಪೇರೆಂಟಲ್ ಜರ್ಮ್ಸ್ಗಳಿಂದ ಬರ್ತಾವ. ಈಗ ಒಂದು ಬೌಲ್ನಲ್ಲಿ ವೈನ್ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆ ವೈನ್ ಸ್ವಲ್ಪ ದಿವಸಕ್ಕೆ ಜರ್ಮ್ಸ್ಗಳಿಂದ ಹಾಳಾಗೋಯ್ತು ಅಂತ ಅಂದ್ಕೊಳ್ಳೋಣ. ಆದರೆ ಹಾಳು ಮಾಡಿದಂಥ ಜರ್ಮ್ಸ್ ಸ್ವತಃ ವೈನ್ ಒಳಗಡೆ ಕ್ರಿಯೇಟ್ ಆಗಿದ್ದ, ಅಥವಾ ಎಲ್ಲಿಂದ ಹೊರಗಡೆಯಿಂದ ಏನಾದರೂ ಬಂದು ಆ್ಯಡ್ ಆಗಿದ್ದ ಒಳಗಡೆ, ಹೀಗೆ ಆ ರೀತಿ ಕ್ವಶನ್ ಈಗ ಉಳಿದಿದೆ ಅವನ ಮೈಂಡಲ್ಲಿ. ಪೀಪಲ್ ಲೈಕ್ ಪಾಸ್ಚರ್ ಬಿಲೀವ್ಡ್ ದಾಟ್ ಜರ್ಮ್ಸ್ ವರ್ ಕ್ಯಾರಿಡ್ ಇನ್ ದ ಏರ್ and might infect other thing that came in contact with them. ಎರಡು ರೀತಿಯ ಒಪಿನಿಯನ್ ಇರುತ್ತೆ. ಲೂಯಿಸ್ ಪಾಸ್ಚರ್ ನಂತವ್ರಿಗೆ ಇಲ್ಲ, ಜರ್ಮ್ಸ್ಗಳು ಸ್ವತಃ ತಾವೇ ಹುಟ್ಟೋಕ್ಕಾಗಲ್ಲ, ಅದಕ್ಕೆ ಏನೇ ಆದರೂ ಪೇರೆಂಟಲ್ ಜರ್ಮ್ಸ್ಗಳು ಬೇಕಾಗುತ್ತೆ. ಆ ಪೇರೆಂಟ್ಗಳ ಜರ್ಮ್ಸ್ ಮುಖಾಂತರ, ಏರ್ನ ಮುಖಾಂತರ, ಅಥವಾ ಬೇರೆ ಬೇರೆ ಯಾವುದಾದ್ರೂ ಮೀನ್ಸ್, ಬೇರೆ ಬೇರೆ ಯಾವುದಾದ್ರೂ ದಾರಿಗಳ ಮುಖಾಂತರ ಬಂದು ಆ್ಯಡ್ ಆಗ್ತವೆ, ಒಳಗಡೆ ಜಾಯ್ನ್ ಆಗ್ತವೆ ಅಂತ ಇವ್ರು ನಂಬಿರ್ತಾರೆ. ಹಾಗೆ ಇನ್ನೊಂದು ಗ್ರೂಪ್ ಇರುತ್ತೆ, ಅವ್ರು ಆ ರೀತಿ ನಂಬಲ್ಲ. ನೋ, ಜರ್ಮ್ಸ್ ವಿಲ್ ಕ್ರಿಯೇಟ್ ಬೈ ದೆಮ್ಸೆಲ್ಸ್, ಅವುಗಳಷ್ಟಕ್ಕೆ ಅವೇ ಕ್ರಿಯೇಟ್ ಆಗ್ತವೆ. ಸ್ಪಾಂಟೇನಿಯಸ್ ಕ್ರಿಯೇಷನ್ ಅಂತ ಕರಿತೀವಿ ಅದನ್ನ, ಸ್ವತಃ ತಾವೇ ಕ್ರಿಯೇಟ್ ಆಗೋದನ್ನ. ನೋಡಿ, ಅದನ್ನು ಹೇಳ್ತಾ ಇದ್ದಾರೆ. ಅದರ್ಸ್ ಬಿಲೀವ್ಡ್ ಇನ್ ವಾಟ್ ದೇ ಕಾಲ್ಡ್ ಸ್ಪಾಂಟೇನಿಯಸ್ ಜನರೇಷನ್. ಈ ಅಂಡರ್ಲೈನ್ ದಿಸ್ ಒನ್, ಸ್ಪಾಂಟೇನಿಯಸ್ ಜನರೇಷನ್. ದಟ್ ಈಸ್, ದೇ ಬಿಲೀವ್ಡ್ ದಟ್ ಜರ್ಮ್ಸ್ ಹ್ಯಾಡ್ ನೋ ಪೇರೆಂಟ್ಸ್ ಬಟ್ ಜಸ್ಟ್ ಅಕರ್ಡ್ ಬೈ ದೆಮ್ಸೆಲ್ಸ್. ಅದ್ರ ಮೀನಿಂಗ್ ಏನಂದರೆ, ಸೊ ಇನ್ನೊಂದು ಗ್ರೂಪ್ನವ್ರು ನಂಬಿರ್ತಾರೆ, ಜರ್ಮ್ಸ್ಗಳು ಹೊರಗಡೆಯಿಂದ ಎಲ್ಲೂ ಬರಲ್ಲ, ಅವುಗಳಷ್ಟಕ್ಕೆ ಅವುಗಳೇ ಕ್ರಿಯೇಟ್ ಆಗಿಬಿಡ್ತವೆ ಅಂತ ನಂಬಿರ್ತಾರೆ. ಅದನ್ನು ನಾವೇನಂತೀವಿ ಅಂದರೆ ಸ್ಪಾಂಟೇನಿಯಸ್ ಜನ್ರೇಷನ್. ನೋಡಿ, ವಿತೌಟ್ ಪೇರೆಂಟ್, ಹ್ಯಾಡ್ ನೋ ಪೇರೆಂಟ್ಸ್, ಪೇರೆಂಟ್ ಇಲ್ದಲ್ಲೇ ಅವುಗಳಷ್ಟಕ್ಕೆ ಅವುಗಳೇ ಕ್ರಿಯೇಟ್ ಆಗುವಂಥದ್ದು. ದಟ್ ಈಸ್ ಕಾಲ್ಡ್ ಸ್ಪಾಂಟೇನಿಯಸ್ ಜನ್ರೇಷನ್. ಈ ರೀತಿ. ಸೊ 2 groups are there. One is Pasteur group who believed that germs cannot create by themselves, they have to come from outside, they have some parental germs, ಆ ರೀತಿ ನಂಬಿರ್ತಾರೆ. Another one group was there, they believed that no, germs are the spontaneous generation, they occur by themselves, they are created by themselves, ಆ ರೀತಿ ನಂಬಿರ್ತಾರೆ. So 9th paragraph, Pasteur proved that he was right by a very simple and clever experiment. ಪಾಸ್ಚರ್ನ ಸ್ಪೆಷಾಲಿಟಿ ಇದು, ವಾಟ್ ಎವರ್ he thought ಅದನ್ನು ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ರೂವ್ ಮಾಡ್ತಾರೆ. ಹೇಗೆ ನೋಡೋಣ. he put some soup into some bottles and then he boiled it in order to destroy any germs that might already be in the soup. After that, he heated and pulled out the neck of each bottle until it formed a long narrow neck with a big bend in the middle. ಇದಕ್ಕೆ ನೋಡಿ ಮೀನಿಂಗು. ಎಸ್, ಈ ಪಿಕ್ಚರ್ ನೋಡಿ. ಇಲ್ಲಿ ಲೂಯಿಸ್ ಪಾಸ್ಚರ್ ಏನು ಮಾಡ್ತಾರೆ, ಒಂದು ಬೌಲ್ನ ತೊಗೊತಾರೆ, ಇಲ್ಲಿದೆಯಲ್ಲ ಬೌಲ್, ಈ ರೀತಿ ತೊಗೊತಾರೆ. ಅದರಲ್ಲಿ ನೆಕ್ ಪಾರ್ಟ್ ಈ ರೀತಿ, ಮೊದಲು ಇದು ನೇರವಾಗಿರುತ್ತೆ, ಆಮೇಲೆ ಅದನ್ನು ಬೆಂಡ್ ಮಾಡ್ತಾರೆ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಈ ರೀತಿ ಬೌಲ್ ತೊಗೊತಾರೆ, ಅದ್ರೊಳಗಡೆ ಸೂಪ್ ಹಾಕ್ತಾರೆ, ಆಮೇಲೆ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ. ಯಾಕೆಂದರೆ ಇದ್ರ ಒಳಗಡೆ ಆಲ್ರೆಡಿ ಇರುವಂಥ ಜರ್ಮ್ಸು ಡೆಸ್ಟ್ರೋ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಆ ರೀತಿ ಬಾಯ್ಲ್ ಆದಮೇಲೆ ಇಲ್ಲಿ ನೆಕ್ ಇರುತ್ತಲ್ವ, ನೆಕ್ಕನ್ನು ನ್ಯಾರೋ ಆಗಿ ಅಂದರೆ ಚಿಕ್ಕದಾಗಿ ನ್ಯಾರೋ ರೀತಿ ಬೆಂಡ್ ಮಾಡ್ತಾರೆ. ಆಮೇಲೆ ಎಲ್ಲಿವರೆಗೆ ಬೆಂಡ್ ಮಾಡಿ ಸ್ಟ್ರೆಚ್ ಮಾಡ್ತಾರೆ ಅಂದರೆ ಈ ರೀತಿ ನೋಡಿ, ಇಲ್ಲಿ ಬೆಂಡ್ ಆಗೋ ರೀತಿ ಮಾಡ್ತಾರೆ. ಯಾಕೆ ಅಂತಂದರೆ, ಸೊ ಇಲ್ಲಿ ಹೊರಗಡೆಯಿಂದ ಬರುವಂಥ ಜರ್ಮ್ಸ್ ಇಲ್ಲಿಂದ ಬಂದು ಇಲ್ಲೇ ಸ್ಟಾಪ್ ಆಗ್ತವೆ. ಓಕೆನಾ, ಬೆಂಡ್ ಇರುತ್ತಲ್ಲ ಅದನ್ನು ಡಸ್ಟ್ ಟ್ರ್ಯಾಪ್ ಅಂತ ಕರಿತೀವಿ. ಇಲ್ಲಿ ಈ ಬೆಂಡ್ ಹತ್ರ ಬಂದು ಸ್ಟಾಪ್ ಆಗಿಬಿಡ್ತವೆ. ಸ್ವತಃ ಕ್ರಿಯೇಟ್ ಆಗ್ತವೆ ಅಂತಂದರೆ ಇಲ್ಲೆಲ್ಲ ಇರಬೇಕು, ಜರ್ಮ್ಸ್ಗಳು ಕ್ರಿಯೇಟ್ ಆಗಬೇಕು. ಹೊರಗಡೆಯಿಂದ ಬರ್ತವೆ ಅಂತಂದರೆ ಇಲ್ಲಿಂದ ಬಂದಂಥವು ಇಲ್ಲೇ ಸ್ಟಾಪ್ ಆಗಿಬಿಡ್ತವೆ. ಸೊ ಈ ರೀತಿ, ಅದಕ್ಕೋಸ್ಕರ ಈ ರೀತಿ ಸ್ಟ್ರೆಚ್ ಮಾಡಿ ಬೆಂಡ್ ಮಾಡಿ ಇರ್ತಾರೆ. ನೋಡೋಣ ನೆಕ್ಸ್ಟ್.
The soup remained there for a long time and it never went bad as it would have done if it had been standing in a bowl in the kitchen. ಒಂದು ವೇಳೆ ಈ ಸೂಪನ್ನು ಕಿಚನ್ನಲ್ಲೇ ಇಟ್ಟಿದ್ರೆ ಕಾಮನಾಗಿ ಒಂದು ಬೌಲ್ ಒಳಗಡೆ ಅದು ಬೇಗ ಹಾಳಾಗ್ಬಿಡ್ತಿತ್ತು. ಆದರೆ ಈ ರೀತಿ ಸ್ಟ್ರೆಚ್ ಎಲ್ಲ ಮಾಡಿ ಇಟ್ಟಿರೋದ್ರಿಂದ ಆ ಸೂಪ್ ತುಂಬ ಲಾಂಗ್ ಡೇಸ್ವರೆಗೆ ಇರುತ್ತಂತೆ. ಸೊ ದಿಸ್ ದ ಒನ್ ಎಕ್ಸ್ಪೆರಿಮೆಂಟ್ ಹಿ ಡಿಡ್. ನೋಡಿ ಮುಂದೆ ಏನು ಮಾಡ್ತಾನಂತ. ದಾಟ್ said Pasteur ಹೇಳ್ತಾ ಇರೋದು ದಾಟ್ ಅಂದರೆ ಇದು ಅಂತ. That, said Pasteur, is because there are no parent germs in the soup and they cannot reach it because of the bend in the long tube. So he took one of the bottles and spilt a little of the soup down the tube so that it settled in. ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದರೆ ಸೂಪ್ ಬಾಟಲ್ನ ಸ್ವಲ್ಪ ಬೆಂಡ್ ಮಾಡ್ತಾನೆ. ಆವಾಗ ನೋಡಿ ಸೂಪ್ ಇಲ್ಲಿಂದ ಹಿಂಗೆ ಬರುತ್ತೆ ಇಲ್ಲಿ ಆಯಿತಾ. ಸೊ ಇಲ್ಲಿ ಸೂಪ್ ನಿಂತ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡಿ ನಿಲ್ಲಿಸ್ತಾನೆ. ಆಮೇಲೆ 1 or 2 days ವೆಯ್ಟ್ ಮಾಡಾದ್ಮೇಲೆ ಈ ರೀತಿ ಬೆಂಡ್ ಆಗಿರುವಂಥ ಪ್ಲೇಸ್ ಇರುತ್ತಲ್ಲ, ಇಲ್ಲಿ ಇರುವಂಥ ಸೂಪ್ ಹಾಳಾಗ್ಬಿಟ್ಟಿರುತ್ತೆ. ಓಕೆ, ಯಾವುದು ಇಲ್ಲಿ ಬಂದು ಬೆಂಡಲ್ಲಿರುತ್ತೋ ಆ ಸೂಪ್ ಹಾಳಾಗುತ್ತೆ. ಯಾಕಂದರೆ ಈಸಿಯಾಗಿ ಈ ಜರ್ಮ್ಸ್ಗಳು ಬಂದು ಇಲ್ಲಿ ಎಂಟ್ರಿ ಆಗ್ತಾ ಇರ್ತವೆ ಅದಕ್ಕೆ. ಎಸ್, ದಟ್ಸ್ ವಾಟ್ ಈಸ್ ಸೇಯಿಂಗ್ ಇನ್ ದಿಸ್ 2 lines. ಎಸ್, ಲೆಟ್ಸ್ ಸಿ ನೆಕ್ಸ್ಟ್. ಸೊ ಒಂದು ಬಾರಿ ಈ ರೀತಿ ಬೆಂಡ್ ಮಾಡಿ ಇಟ್ಟಾದಮೇಲೆ ಈ ಬೆಂಡಲ್ಲಿ ಉಳ್ಕೊಂಡಿರುವಂತಹ ಸೂಪ್ ಇರುತ್ತಲ್ಲ ಅದು ಮಾತ್ರ ಸ್ಪಾಯ್ಲ್ ಆಗಿರುತ್ತೆ. ದಿಸ್ ಸೂಪ್ ವೆಂಟ್ ಬ್ಯಾಡ್. ವಿ ಆಫನ್ ಸ್ಪೀಕ್ ಆಫ್ ಡಸ್ಟ್ ಟ್ರ್ಯಾಪ್ಸ್. ವೆಲ್, ದಿಸ್ ಬೆಂಡ್ ಇನ್ ದ ಟ್ಯೂಬ್ ವಾಸ್ ಎ ಡಸ್ಟ್ ಟ್ರ್ಯಾಪ್. ಈ ರೀತಿ ಬೆಂಡ್ ಮಾಡಿ ನಿಲ್ಲಿಸಾದ್ಮೇಲೆ ಬೆಂಡಲ್ಲಿ ಉಳ್ಕೊಂಡಿರೋಂಥ ಸೂಪ್ ಅದು ಮಾತ್ರ ಹಾಳಾಗಿರುತ್ತೆ, ಮತ್ತು ಇನ್ನುಳಿದಿದ್ದೆಲ್ಲ ಚೆನ್ನಾಗೇ ಇರುತ್ತೆ. ಯಾಕಂದರೆ ಇದು ಡಸ್ಟ್ ಟ್ರ್ಯಾಪ್ ರೀತಿ ವರ್ಕ್ ಆಗ್ತಾಯಿದೆ. ಬಂದಂಥ ಜರ್ಮ್ಸ್ ಇಲ್ಲಿರುವಂಥ ಸೂಪ್ ಒಳಗಡೆ ಸೇರ್ಕೊತವೆ, ಇದನ್ನು ಮಾತ್ರ ಹಾಳು ಮಾಡ್ತವೆ, ಸ್ಪಾಯ್ಲ್ ಮಾಡ್ತವೆ. ಆದರೆ ಇಲ್ಲಿಂದ ಮತ್ತೆ ಮೇಲ್ಗಡೆಯಿಂದ ಹೋಗಿ ಅವುಗಳಿಗೆ ಬರೋಕ್ಕಾಗಲ್ಲ ಹಾಗೆ. ಬಿಕಾಸ್ ದ ಡಸ್ಟ್ ವಿಚ್ ಆಸ್ ವಿ ನೌ ನೋ ಮೇ ಕ್ಯಾರಿ ಜರ್ಮ್ಸ್ ವಿತ್ ಇಟ್ ಕುಡ್ ಗೆಟ್ ಆ್ಯಸ್ ಫಾರ್ ದ ಬ್ಯಾಂಡ್ ಬಟ್ ನೋ ಫರ್ದರ್ ಆ್ಯಂಡ್ ಇಟ್ ಸೆಟಲ್ ದೇರ್ ಆ್ಯಂಡ್ ಇನ್ಫೆಕ್ಟೆಡ್ ದ ಸೂಪ್. ಎಸ್, ಈ ಹೊರಗಡೆಯಿಂದ ಬರುವಂಥ ಜರ್ಮ್ಸ್ ಇಲ್ಲಿಂದ ಇಲ್ಲಿವರೆಗೆ ಡಸ್ಟ್ ಟ್ರ್ಯಾಪ್ವರೆಗೆ ಬೆಂಡ್ವರೆಗೆ ಬರ್ತವೆ, ಇಲ್ಲಿ ಮಾತ್ರ ಇರ್ತವೆ, ಇಲ್ಲಿಂದ ಮುಂದೆ ಹೋಗ್ಲಿಕ್ಕಾಗಲ್ಲ ಅವುಗಳ ಕೈಲಿ ಆ ರೀತಿ. ಎಸ್, ಲೆಟ್ಸ್ ಕಂಟಿನ್ಯೂ ಫಾರ್ ದ 10th paragraph. This is only one of many hundreds of experiments which Pasteur made to show how full the air is of dust particles and how germs may be carried by this dust. Students, this is one experiment they have given for you, but like this kind of hundreds of experiments Louis Pasteur has done. One very useful experiment was made to show the difference between pure and stale air. ಹಾಗೆ ಪ್ಯೂರ್ ಏರ್ ಮತ್ತು ಸ್ಟೇಲ್ ಏರ್. ಪ್ಯೂರ್ ಅಂದರೆ ಫ್ರೆಶ್ ಆಗಿರುತ್ತೆ, ಯಾವುದೇ ಜರ್ಮ್ಸ್ಗಳಿರಲ್ಲ, ಆ ರೀತಿ ಏರ್. ಹಾಗೆಯೇ ಸ್ಟೇಲ್ ಏರ್ ಅಂತಂದರೆ ಸ್ಟೇಲ್ ರೈಸ್ ಕೇಳಿದ್ದೀರಾ? ಸ್ಟೇಲ್ ಫುಡ್ ಅಂತ ಅಂದರೆ ಹಳಸೋಗಿರೋವಂಥದ್ದು, ಕೆಟ್ಟೋಗಿರೋವಂಥದ್ದು. ಹಾಗೆ ಇಲ್ಲಿ ಸ್ಟೇಲ್ ಏರ್ ಅಂತಂದರೆ ಜರ್ಮ್ಸ್ಗಳಿರುವಂಥ ಏರ್, ಫ್ರೆಶ್ ಆಗಿ ಇರಲ್ವಲ್ಲ ಅಂಥದ್ದನ್ನು ನಾವು ಸ್ಟೇಲ್ ಏರ್ ಅಂತ ಕರಿತೀವಿ. So totally he did one more experiment to prove difference between pure air and stale air. ಯಾವುದು experiment? Let's see. Yes. Pasteur again filled some bottles with soup. He took some into a little hotel bedroom where the air hardly ever changed. ನೋಡಿ, ಪಾಸ್ಚರ್ ಎಷ್ಟೊಂದು ಬಾಟಲ್ಸ್ಗಳನ್ನ ತೊಗೊತಾನೆ, ಅದರಲ್ಲೆಲ್ಲ ಸೂಪ್ನ ಫಿಲ್ ಮಾಡ್ತಾನೆ. ಹಾಗೆ ಅವುಗಳ ನೆಕ್ ಇರುತ್ತಲ್ಲ, ಆ ನೆಕ್ನೆಲ್ಲ ಬ್ರೇಕ್ ಮಾಡ್ತಾನೆ, ತೆಗೆದುಬಿಡ್ತಾನೆ. ಕೆಲವು ಸೂಪ್ ಬಾಟಲ್ಸ್ನ ತೊಗೊಂಡೋಗಿ ಹೋಟೆಲ್ ಬೆಡ್ರೂಮ್ನಲ್ಲಿ ಇಡ್ತಾನೆ. ಹಾಗಾದರೆ ಇದೊಂದು ನೋಡಿ, ಒಂದು ರೂಮ್ ಇದೆ ಅಲ್ವಾ, ಇಲ್ಲಿ ಫುಲ್ ಗ್ಲಾಸ್ ಫಿಟ್ಟಿಂಗ್. ಆ ಡೋರ್ ಕೂಡ ನಾನು ಕ್ಲೋಸ್ ಮಾಡಿದ್ದೀನಿ. ಫ್ರೆಶ್ ಆಗಿರುವಂಥ ಏರು ಹೊರಗಡೆ ಹೋಗಿ ಬರೋದು ಈ ರೀತಿ ಏನೂ ಇರೋದಿಲ್ಲ ಇಲ್ಲಿ. ಹಿಂಗಾಗಿ ಆಲ್ಮೋಸ್ಟ್ ಇಲ್ಲಿರುವಂಥ ಏರ್ ಏನು ಅಷ್ಟೇ ಚೆನ್ನಾಗಿ ಫ್ರೆಶ್ ಆಗಿರಲಿಲ್ಲ. ಹಂಗಾದ್ರೆ ಇಲ್ಲಿ ಜರ್ಮ್ಸ್ಗಳು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ. ಎಸ್, ಈ ರೀತಿ ತೊಗೊಂಡೋಗಿ ಒಂದು ಹೋಟೆಲ್ ಬೆಡ್ರೂಮ್ನಲ್ಲಿ ಇಡ್ತಾನೆ. ನೆಕ್ಸ್ಟು ಬ್ರೋಕ್ ದೇರ್ ನೆಕ್ಸ್ ಆಫ್ ಸೊ ದಟ್ ದ ಏರ್ ಕುಡ್ ಎಂಟರ್ ಫ್ರೀಲಿ ಆ್ಯಂಡ್ ಆಫ್ಟರ್ ಎ ಫ್ಯೂ ಮಿನಿಟ್ಸ್ ಸೀಲ್ ಇಟ್ ದೆಮ್ ಅಪ್ ಅಗೇನ್. ಈ ರೀತಿ ಹೋಟೆಲ್ ಬೆಡ್ರೂಮ್ನಲ್ಲಿ ಬಂದು ಬಾಟಲ್ಸ್ ಇಡ್ತಾನೆ, ನೆಕ್ನ ಓಪನ್ ಮಾಡ್ತಾನೆ. ಸ್ವಲ್ಪ ಇಲ್ಲಿರುವಂಥ ಕೆಟ್ಟೋಗಿರೋಂಥ ಏರು ಒಳಗಡೆ ಎಂಟ್ರಿ ಆಗಬೇಕಲ್ವ, ಅದಕ್ಕೆ. ಸೊ ನೆಕ್ಸ್ಟ್ ಬ್ರೋಕ್ ದೇರ್ ನೆಕ್ಸ್ ಆಫ್ ಸೊ ದಟ್ ದ ಏರ್ ಕುಡ್ ಎಂಟರ್ ಫ್ರೀಲಿ ಆ್ಯಂಡ್ ಆಫ್ಟರ್ ಎ ಫ್ಯೂ ಮಿನಿಟ್ಸ್ ಸೀಲ್ ಇಟ್ ದೆಮ್ ಅಪ್ ಅಗೇನ್.
ಸೊ ಈ ರೀತಿ ಒಂದು ಹೋಟೆಲ್ ರೂಮ್ ಇದೆ ಅಂದ್ಕೊಳ್ರಿ, ತಂದು ಬಾಟಲ್ಸ್ನ ಇಡ್ತಾನೆ, ಹಾಗೆ ಅದ್ರ ನೆಕ್ ಇದೆಯಲ್ಲ ನೆಕ್ನ ಬ್ರೇಕ್ ಮಾಡ್ತಾನೆ, ಮುಚ್ಚಳ ತೆಗಿತಾನೆ. ಇಲ್ಲಿರುವಂಥ ಏರು, ಇಲ್ಲಿ ಕೆಟ್ಟೋಗಿರುವಂಥ ಏರು ಒಳಗಡೆ ಎಂಟ್ರಿ ಆಗಲಿ ಅಂತ, ಆಯಿತಾ. ಎಸ್, ಸೊ ಒಳಗಡೆ ಎಂಟ್ರಿ ಆಗುತ್ತೆ, ಕ್ಲೋಸ್ ಮಾಡ್ತಾನೆ ಸ್ವಲ್ಪ ನಿಮಿಷಗಳನ್ನ ಬಿಟ್ಕೊಂಡು. ನೆಕ್ಸ್ಟು, he then took some bottles into a field nearby and did the same with them. ಹಾಗೆ ಇನ್ನು ಕೆಲವೊಂದನ್ನು ತೊಗೊಂಡೋಗಿ ಫೀಲ್ಡ್ ಹತ್ರ ಇಡ್ತಾನೆ, ಅಲ್ಲಿ ಮುಚ್ಚಳ ತೆಗಿತಾನೆ, ಅಲ್ಲಿರುವಂಥ ಏರ್ ಸ್ವಲ್ಪ ಎಂಟ್ರಿ ಆಗಲಿ ಅಂತ, ಆಮೇಲೆ ಕ್ಲೋಸ್ ಮಾಡ್ತಾನೆ. ನೆಕ್ಸ್ಟ್, he then took some bottles into a field nearby and did the same with them. Finally he opened some on the top of a high mountain and again sealed them up. What was the result? ಎಸ್, ಇದರ ಅರ್ಥ ಏನಂದರೆ, ಸೊ ಇದ್ರ ಮೀನಿಂಗ್ ಏನಂದರೆ, ಕೆಲವೊಂದು ಬಾಟಲ್ಸ್ನ ತೊಗೊಂಡೋಗಿ ಫೀಲ್ಡ್ ಹತ್ರ ಇಡ್ತಾನೆ. ಏರಲ್ಲಿ ಏನು ಜಾಸ್ತಿ ಎಕ್ಸ್ಚೇಂಜ್ ಆಗಲ್ಲ, ಬಟ್ ಇದು ಕಂಪೇರ್ ಮಾಡಿದ್ರೆ, ರೂಮ್ಗಳಿಗೆ ಕಂಪೇರ್ ಮಾಡಿದ್ರೆ ಅದು ಬೆಟರ್ ಆಗಿರುತ್ತೆ. ಹೀಗಾಗಿ ಅಲ್ಲಿ ಮತ್ತೆ ನೆಕ್ಕಿಂದ ಬ್ರೇಕ್ ಮಾಡಿ ಸ್ವಲ್ಪ ಏರ್ ಎಂಟಾಗುತ್ತೆ, ಕ್ಲೋಸ್ ಮಾಡ್ತಾನೆ. ನೆಕ್ಸ್ಟ್ ಕೆಲವೊಂದನ್ನು ಮೌಂಟೇನ್ ಮೇಲೆ ಇಡ್ತಾನೆ. ರಿಸಲ್ಟ್ ಏನಾಗುತ್ತೆ ಕೊನೆಯದಾಗಿ, ವೆನ್ ದೇ ವರ್ ಎಕ್ಸಾಮಿನ್ಡ್, ದ ಬಾಟಲ್ಸ್ ಓಪನ್ಡ್ ಇನ್ ಹೋಟೆಲ್ ಬೆಡ್ರೂಮ್ ವರ್ ಫುಲ್ ಆಫ್ ಸೂಪ್ ವಿಚ್ ಹ್ಯಾಡ್ ಗಾನ್ ಕಂಪ್ಲೀಟ್ಲಿ ಮೌಲ್ಡಿ. The bottles opened in the field were mouldy, but not quite so bad. Those opened on the mountain had no germs in them at all. Okay. ಫೈನಲ್ ಆಗಿ ರಿಸಲ್ಟ್ ನೋಡಿದಾಗ, ಹೋಟೆಲ್ ರೂಮ್ನಲ್ಲಿ ಇಟ್ಟಿದ್ದಂಥ ಬಾಟಲ್ಸ್ ಇತ್ತಲ್ಲ ಅವೆಲ್ಲ ಮೌಲ್ಡಿ ಆಗಿ ಹೋಗಿರ್ತವೆ. ನೋಡಿ, ಹೋಟೆಲ್ ಬೆಡ್ರೂಮ್ನಲ್ಲಿ ಎಲ್ಲ ಫುಲ್ ಮೌಲ್ಡಿ ಇಟ್ಟೋಗಿರ್ತವೆ. ಆ್ಯಂಡ್ ದ ಬಾಟಲ್ಸ್ ವಿಚ್ ವರ್ ಕೆಪ್ಟ್ ಇನ್ ದ ಫೀಲ್ಡ್ ದೇ ವರ್ ಆಫ್ ಮೌಲ್ಡಿ, ಅರ್ಧ ಕೆಟ್ಟೋಗಿರೋಂಥವು. And the soup bottles which were kept on the high mountain, they were fine. So it means that the air in the room has lot of germs and the air in the field has only little for some extent, and the air in the mountain, it's completely fresh. So that is the indication they came to know. Yes. Next, nowadays we pay a great deal of attention to pure air, open windows, to freedom from dust, to garden cities. ನೋಡಿ, ಇವತ್ತಿನ ದಿನ ನಾವು ಪ್ಯೂರ್ ಆಗಿರೋಂಥ ಏರ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಹಾಗೆ ಓಪನ್ ಆಗಿರೋ ವಿಂಡೋಸ್ಗಳ ಬಗ್ಗೆ ಹೇಳ್ತೀವಿ, ಹಾಗೆ ಡಸ್ಟಿಂದ ನಾವು ಫ್ರೀ ಆಗಿರಬೇಕು ಅಂತ ಹೇಳ್ತೀವಿ, ಗಾರ್ಡನ್ನಲ್ಲಿರುವಂಥ ಸಿಟೀಸ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ಇದರ ಎಲ್ಲದರ ಇಂಪಾರ್ಟೆನ್ಸ್ಗಳ ಬಗ್ಗೆ ಲೂಯಿಸ್ ಪಾಸ್ಚರ್ ಆವಾಗಲೇ ಹೇಳಿದ್ದ. ಎಸ್, ಪಾಸ್ಚರ್ ವಾಸ್ ಒನ್ ಆಫ್ ದ ಫಸ್ಟ್ ಟು ಶೋ ಹೌ ನೆಸಸರಿ ಆಲ್ ದೀಸ್ ಆರ್ if we are to fight against germs and diseases. Yes, Pasteur had already said about all this. Next, another very useful discovery of Pasteur's while he was working in Paris was the process which we now call after him pasteurization. Underline this one, pasteurization. ಲೂಯಿಸ್ ಪಾಸ್ಚರ್ ಮಾಡಿದಂಥ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಗಳಲ್ಲಿ, ಡಿಸ್ಕವರೀಸ್ನಲ್ಲಿ ಈ ಪಾಸ್ಚರೈಸೇಷನ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಕೂಡ ಅದ್ರ ಬೆನಿಫಿಟ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಪಾಸ್ಚರೈಸ್ಡ್ ಮಿಲ್ಕ್, ಐ ಹೋಪ್ ಯು ಹ್ಯಾವ್ ಹರ್ಡ್ ಅಬೌಟ್ ಇಟ್. ಪಾಸ್ಚರೈಸ್ಡ್ ಮಿಲ್ಕ್, ಎಸ್, ಲೈಕ್ ದಿಸ್. ಹಳ್ಳಿಯಿಂದ ಹಸುಗಳನ್ನ ಹಾಲನ್ನ ಹಿಂಡಿ ಅದನ್ನ ತೊಗೊಂಡೋಗಿ ಡೈರಿಗೆ ಹಾಕ್ತಾರೆ. ಡೈರಿಯಿಂದ ತೊಗೊಂಡೋಗಿ ಒಂದು ಪ್ರೊಸೆಸಿಂಗ್ ಸೆಂಟ್ರ್ ಇರುತ್ತೆ, ಆ ರೀತಿ ಅದನ್ನು ಸ್ವಲ್ಪ 50 to 60 ಡಿಗ್ರಿವರೆಗೆ ಹೀಟ್ ಮಾಡಿ, ಆಮೇಲೆ ಅದನ್ನು ಕಂಪ್ಲೀಟ್ ಕೂಲ್ ಮಾಡಿ, ಆಮೇಲೆ ಅದನ್ನು ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾರೆ. ಇದನ್ನು ನಾವೇನಂತೀವಿ ಅಂದರೆ ಪಾಸ್ಚರೈಸೇಷನ್ ಅಂತ ಕರಿತೀವಿ. ಓಕೆ, ಎಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಸ್ಚರೈಸೇಷನ್ ಮೀನ್ಸ್ ಇಟ್ ವಿಲ್ ಕಮ್ ಹಿಯರ್. ಓಕೆ, ಎಸ್, ಇದು ಕಾನ್ಸೆಪ್ಟ್. ಇದ್ರ ಬಗ್ಗೆ ನೋಡೋಣ. ಸಮ್ ಫ್ರೆಂಚ್ ವೈನ್ ಗ್ರೋವರ್ಸ್ ವರ್ ಟ್ರಬಲ್ಡ್ ಬೈ ಅ ಜರ್ಮ್ ವಿಚ್ had turned their wine sour. Pasteur showed that by heating the wine or milk or whatever it might be to a temperature of 50 to 60 degrees centigrade, the germs were made harmless. Yes, ನೋಡಿ, ಯಾವುದಾದ್ರೂ ಅದು ಮಿಲ್ಕ್ ಇರ್ಬೋದು ಅಥವಾ ವೈನ್ ಇರ್ಬೋದು, ಅದನ್ನು 50 to 60 ಡಿಗ್ರಿ ಟೆಂಪ್ರೇಚರ್ಸ್ವರೆಗೆ ಹೀಟ್ ಮಾಡಿದ್ರೆ ಅದರಲ್ಲಿರುವಂಥ ಜರ್ಮ್ಸ್ಗಳೆಲ್ಲ ಡೆಸ್ಟ್ರಾಯ್ ಆಗ್ತವೆ. ಆಮೇಲೆ ಅದನ್ನು ಕೂಲ್ ಮಾಡಿ ಪ್ಯಾಕ್ ಮಾಡಿದ್ರೆ ಆ ವೈನ್ ಇರ್ಬೋದು ಅಥವಾ ಆ ಮಿಲ್ಕ್ ಇರ್ಬೋದು, ಅದು ಬೇಗ ಕೆಟ್ಟೋಗಲ್ಲ, ಬೇಗ ಹಾಳಾಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪಾಸ್ಚರೈಸೇಷನ್. ಸೊ ವಿಚ್ ಹ್ಯಾಸ್ ಬೀನ್ ಟ್ರೀಟೆಡ್ ಇನ್ ದಿಸ್ ವೇ ಆ್ಯಂಡ್ ದೆನ್ ಸೀಲ್ಡ್ ಅಪ್ ಟು ಪ್ರಿವೆಂಟ್ ಮೋರ್ ಜರ್ಮ್ಸ್ ಫ್ರಮ್ ಎಂಟರಿಂಗ್. ಸೊ ಎಸ್, ಇವತ್ತಿನ ದಿನ ನಾವೇನು ನಂದಿನಿ ಮಿಲ್ಕ್, ಅಮೂಲ್ ಅದರಲ್ಲೆಲ್ಲ ಪಾಕೆಟ್ ರೂಪದಲ್ಲಿ ರೆಡಿ ಮಾಡಿ ಮಾರ್ನಿಂಗ್ ಟೈಮ್ ತಂದು ಹಾಕ್ತಾರಲ್ಲ, ಅದೆಲ್ಲ ಪಾಸ್ಚರೈಸ್ಡ್ ಮಿಲ್ಕ್ ಆಗಿರುತ್ತೆ. ಎಸ್, ನೆಕ್ಸ್ಟ್ ಒನ್,
ಲೂಯಿಸ್ ಪಾಸ್ಚರ್ ವಾಸ್ ವಾಟ್ ವಿ ಶುಡ್ ಕಾಲ್ ಆ್ಯನ್ ಆಲ್ರೌಂಡ್ ಸೈಂಟಿಸ್ಟ್. ಲೂಯಿಸ್ ಪಾಸ್ಚರ್ನ ನಾವು ಆಲ್ರೌಂಡ್ ಸೈಂಟಿಸ್ಟ್ ಅಂತ ಕರಿತೀವಿ. ಯಾಕೆ? ಲೆಟ್ಸ್ ಸಿ ನೆಕ್ಸ್ಟ್. All the research which he did in his laboratories was meant to help his fellow human beings. It would be impossible to imagine Pasteur experimenting with explosives or poison gas. ಯಾಕೆ ನಾವು ಆಲ್ರೌಂಡ್ ಸೈಂಟಿಸ್ಟ್ ಅಂತ ಕರಿತೀವಿ ಅಂದರೆ, ಲೂಯಿಸ್ ಪಾಸ್ಚರ್ ವಾಸ್ ನೆವರ್ ಇಂಟ್ರೆಸ್ಟೆಡ್ ಇನ್ ಡಿಸ್ಟ್ರಕ್ಟಿವ್ ಥಿಂಗ್ಸ್. ಯಾವುದಾದ್ರೂ ನಾಶ ಮಾಡುವಂಥ ಈ ಬಾಂಬ್ಸ್ ಇರ್ಬೋದು, ಪಾಯ್ಸನಸ್ ಗ್ಯಾಸ್ ಇರ್ಬೋದು, ಇದರ ಇನ್ವೆನ್ಷನ್ ಬಗ್ಗೆ ಅಥವಾ ಆರ್ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ವೈರಸಸ್, ಡೆಡ್ಲಿ ವೈರಸಸ್, ಅಬೌಟ್ ದೋಸ್ ಡಿಸ್ಕವರೀಸ್ ಹಿ ವಾಸ್ ನೆವರ್ ಇಂಟ್ರೆಸ್ಟೆಡ್. ಆ ರೀತಿ ಇರಲಿಲ್ಲ ಅವನು. ದ ಪೀಪಲ್ ಹೂ ಆರ್ ಫೇಸಿಂಗ್ ಪ್ರಾಬ್ಲಮ್ಸ್ನು ದೇ ವರ್ ಕಮಿಂಗ್ ಟು ಹಿಸ್ ಮೈಂಡ್. ಹೌ ಕ್ಯಾನ್ ಹಿ ಗಿವ್ ಮೋರ್ ಹೆಲ್ಪ್ ಫಾರ್ ದೆಮ್? ಹೌ ಕ್ಯಾನ್ ಹಿ ರಿಲೀವ್ ದೆಮ್ ಫ್ರಮ್ ದೇ current problem facing situation? Like that kind of person he was. He was never thinking about explosives and poisonous gas. About that kind of experiment he never did. Therefore we call him as all-round scientist. Pasteur founded the branch of science called bacteriology. Yeah, this one you underline, all-round scientist. Next, bacteriology. See? Yeah, this one. Or the study of bacteria. Bacteriology or study of bacteria. Yes. And he showed what a wide range it had by studying the bacteria in all sorts of different activities. Different activitiesಗಳಲ್ಲಿ ಡಿಫ್ರೆಂಟ್ ನೇಚರ್ ಇರುತ್ತಲ್ವ ಬ್ಯಾಕ್ಟೀರಿಯಾಸ್ಗಳದ್ದು, ಅದ್ರ ಬಗ್ಗೆ ಎಲ್ಲ ಸ್ಟಡೀಸ್ಗಳನ್ನ ಮಾಡೋದ್ರ ಇಂಪಾರ್ಟೆನ್ಸ್ನ ತೋರಿಸ್ಕೊಡ್ತಾನೆ. For 3 years, he spent all his time and energy in tracking down the cause of a disease which had ruined the silkworm industry. Students, there was one disease attacking mainly to the industry of silkworm. Silkworm industry ಅಂದರೆ ರೇಷ್ಮೆ ಹುಳುವಿನ ಸಾಕಾಣಿಕೆ ಇರುತ್ತಲ್ಲ ಅದು. ಆ ಇಂಡಸ್ಟ್ರಿನೇ ಸ್ಪಾಯ್ಲ್ ಮಾಡಿ ಇಟ್ಟಿದ್ದಂಥ ಒಂದು ಡಿಸೀಸ್ ಇರುತ್ತೆ. ಆ ಡಿಸೀಸ್ ಬಗ್ಗೆ 3 years ಡೆಡಿಕೇಟ್ ಮಾಡಿ ಲೈಫನ್ನು ಸ್ಪೆಂಡ್ ಮಾಡ್ತಾನೆ. ಹೌ ದಿಸ್ ಡಿಸೀಸ್ ಇಸ್ ಕಮಿಂಗ್ and what is the solution for this? Tracking down it, he spent his 3 years. Yes, that is the greatness of him. He began to believe that most of, not all, infectious diseases were due to bacteria which, if they got into the blood, multiplied there and caused. Yes, here it means that most of the bacteria, if not all, ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ಟೀರಿಯಾಸ್ಗಳು, ಕೆಲವು ಬ್ಯಾಕ್ಟೀರಿಯಾಸ್ಗಳು ಹ್ಯೂಮನ್ ಬೀಯಿಂಗ್ಸ್ಗೆ, ಆ್ಯನಿಮಲ್ಸ್ಗೆ ಹೆಲ್ಪ್ಫುಲ್ ಆಗಿರ್ಬೋದು, ಬಟ್ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್ ಆರ್ ಡೇಂಜರಸ್ ಫಾರ್ ದ ಹ್ಯೂಮನ್ ಲೈಫ್. ವೈ? ಬಿಕಾಸ್ they will enter into human blood, they will enter into human or animal blood, there they will multiply and there they will start spreading diseases and it may end the life. So this was the hope of, and this was what Louis Pasteur thought. So next, many other men were working and experimenting against those bacteria which were the enemies of man and which were invisible but present everywhere and always ready to attack. So in this 15th paragraph they are saying that Louis Pasteur was the one person who was working in the area of bacteria to find out the solutions. Were there other persons also? Were there other scientists also? Yes, there were other scientists and the men who were working in this area. They were, see, Dr. Jenner in England. Underline this name, Dr. Jenner in England. Dr. Jenner in England had already discovered vaccination for smallpox, but inoculation against other diseases had not yet started. Okay, underline this, Dr. Jenner in England. Yes. Students, in France, Louis Pasteur was conducting experiment against bacteria, and nearby that England is there. There, Dr. Jenner, this person, he was conducting experiment against bacteria. Already he was successful in finding out or discovering vaccination for smallpox. ಈ ಸ್ಮಾಲ್ಪಾಕ್ಸ್ಗೆ ವ್ಯಾಕ್ಸಿನೇಷನ್ನ ಡಾಕ್ಟರ್ ಜನ್ನರ್ ಕಂಡುಹಿಡಿದಿರ್ತಾನೆ. ಹೆಂಗಿದೆ ಸ್ಮಾಲ್ಪಾಕ್ಸ್ ನೋಡಿ, ಅಬ್ಬಾ ನೋಡೋಕ್ಕಾಗ್ತಾಯಿಲ್ಲ, ಅದು ತೋರಿಸ್ತೀನಿ. ಓಕೆ, ಸ್ಮಾಲ್ಪಾಕ್ಸ್ ನೋಡಿದ್ರಲ್ಲ ಹಾಗೆ, ಅಬ್ಬಾ ಮನುಷ್ಯನ ಜೀವನ ವಿಚಿತ್ರ ಅನಿಸುತ್ತೆ. Therefore, we have to fold our hands to the doctor. Doctorಗೆ, scientistಗೆ, that's all we can say.
ಆ ರೀತಿ ಆಗಿಬಿಟ್ಟು ಬದುಕೋದೇ ಕಷ್ಟ ಅನಿಸುತ್ತೆ. ಜನಗಳ ಮುಂದೆ ಬರೋಂಗಿಲ್ಲ, ಅದು ಎಷ್ಟು ಪೇಯ್ನ್ ಇರುತ್ತೋ ಹೆಂಗಿರುತ್ತೋ ಜನಗಳ ಮುಂದೆ ಹೆಂಗಿರೋದು ಅಪ್ಪ ಭಯಂಕರ ಅನಿಸುತ್ತೆ. ಸೊ ಡಾಕ್ಟರ್ ಜನ್ನರ್, ಥ್ಯಾಂಕ್ ಯು. ಎನಿವೆ, ಈ ಸ್ಮಾಲ್ ಪಾಕ್ಸ್ ಬಗ್ಗೆ ಡಾಕ್ಟರ್ ಜನ್ನರ್ ಯಾವ ರೀತಿ ಮೆಡಿಸಿನ್ ಕಂಡುಹಿಡಿತಾನೆ, ಹಾಗೆ ಮೊದಲ ಎಕ್ಸ್ಪೆರಿಮೆಂಟ್ ಯಾರ ಮೇಲೆ ಮಾಡ್ತಾನೆ ನೋಡಿ, ಒಂದು ವಿಡಿಯೋ ಚಿಕ್ಕದಾಗಿರೋ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಆಮೇಲೆ ನಮ್ಮ ಲೆಸನ್ ಕಂಟಿನ್ಯೂ ಮಾಡೋಣ. ಓಕೆ, ಆಯ್ತು ಮ್ಯಾಮ್. This is the smallpox virus. It infected the Pharaohs, caused a terrible impact on the Greek and Roman empires, and decimated Native American populations. Nothing seemed to stop this lethal plague until the end of the 18th century. At that time, smallpox was a major global endemic disease. Only in Europe, it killed around 400,000 people per year. It didn't differentiate between rich and poor. Even 5 kings were killed. But for some reason, milkmaids and shepherdesses seemed to be immune to the disease. In fact, they were renowned for their beauty because their skins were free of the scars smallpox caused. They were attractive and resistant. But why? That's what the rural doctor Edward Jenner was trying to understand. He knew that milkmaids got small blisters on their hands when they milked cows suffering from cowpox, a mild disease that cattle suffered from, which caused similar lesions to smallpox. And this phenomenon made Jenner think that maybe cowpox and smallpox were related, and that infection with the milder disease would be enough to protect people against the lethal one. As a man of science, he decided to prove it. And to do this, he needed 3 things: cowpox that he extracted from a milkmaid, fresh smallpox from a patient, and a human guinea pig. He chose his gardener's son, an 8-year-old boy called James Phipps. He infected the child with cowpox, waited a couple of months, and injected him with smallpox. And James didn't become ill. He repeated the experiment with other patients with the same results. Jenner was right, even though he didn't fully understand how his remedy worked. The most remarkable thing was that his discoveries were made way before Jacob Henle proposed in 1840 that infectious diseases were caused by germs, a theory demonstrated by Robert Koch. Decades later, Louis Pasteur, inspired by Jenner's experiments, showed that attenuated microbes could be used to prevent diseases, and he proposed the terminus vaccine in ನಾವು ದಿವಸನೂ ಡಾಕ್ಟರ್ ಜನ್ನರ್ ಅವರ ಮೊದಲ ಎಕ್ಸ್ಪೆರಿಮೆಂಟ್ ಸ್ವಂತ ಅವ್ರ ಮಗನ ಮೇಲೇ ಮಾಡಿರ್ತಾರೆ. ಎಸ್, ನೋಡಿ ಎಷ್ಟು ಧೈರ್ಯ ಇರಬೇಕು. ಮಗ ಉಳ್ಕೊಂಡನ ಸತ್ತೋಗ್ಬಿಡ್ತಾನೆ ಗೊತ್ತಿಲ್ಲ, ಆದರೂ ಕೂಡ ಆ ರೀತಿ ಟ್ರೈ ಮಾಡಿರ್ತಾರೆ. ಗ್ರೇಟ್ 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 ಸೈಂಟಿಸ್ಟ್ ಯಾರು ಧೈರ್ಯ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತುಂಬ ರಿಸ್ಕ್ ತೊಗೊಂಡಿದ್ದಾರೆ ಅವ್ರ ಲೈಫ್ ಮೇಲೆ. ಸೊ ಈ ರೀತಿ ಡಾಕ್ಟರ್ ಜನ್ನರ್ ಹಸುವಿನಿಂದ ಕೌಪಾಕ್ಸ್ ಇರುತ್ತಲ್ಲ, ಹಸುವಿನಿಂದ ಆ ಇನ್ನೊಬ್ರು ಲೇಡೀಸ್ ಇರ್ತಿದ್ರು, ಅವರು ಹಾಲನ್ನ ಕರೀತಿದ್ರು. ಅವ್ರಿಗೆ ಮೈಲ್ಡ್ ಫಾರ್ಮ್ನಲ್ಲಿ ಟಚ್ ಇದ್ದು ಇವರ ಇಮ್ಯೂನ್ ಸಿಸ್ಟಮು ಇಂಪ್ರೂವ್ ಆಗಿತ್ತು. ಮೈಲ್ಡ್ ಫಾರ್ಮಲ್ಲಿ ಟಚ್ ಇರೋದ್ರಿಂದ ಅಡ್ಜಸ್ಟ್ ಆಗಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿ ಅದು ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿಬಿಟ್ಟಿತ್ತು. ಅದೇ ಐಡಿಯಾ ತಗೊಂಡು ಇವರು ಕೂಡ ಮಾಡ್ತಾರೆ. ಆದರೆ ಕ್ಲಿಯರಾಗಿ ಬ್ಯಾಕ್ಟೀರಿಯಾ ಬಗ್ಗೆನೇ ಸ್ಟಡಿ ಮಾಡಿಲ್ಲ ಇವರು. ಡಾಕ್ಟರ್ ಜನ್ನರ್ ಇದ್ದಾರಲ್ಲ, ಇವರು ಕ್ಲಿಯರಾಗಿ ಬ್ಯಾಕ್ಟೀರಿಯಾ ಬಗ್ಗೆನೇ ಸ್ಟಡಿ ಮಾಡಿಲ್ಲ. ಆದರೆ ಒಂದು ಇನ್ಸಿಡೆಂಟ್ನ ನೋಡಿಬಿಟ್ಟು ಇವರು ಆ ರೀತಿ ಟ್ರೈ ಮಾಡ್ತಾರೆ. ಎಸ್, ಸೊ ದಟ್ಸ್ ವಾಟ್ ಅಬೌಟ್ ಡಾಕ್ಟರ್ ಜನ್ನರ್. ಬಟ್ ಇನಾಕ್ಯುಲೇಷನ್ ಅಗೇನ್ಸ್ಟ್ ಅದರ್ ಡಿಸೀಸಸ್ ಹ್ಯಾಡ್ ನಾಟ್ ಯೆಟ್ ಸ್ಟಾರ್ಟೆಡ್. ಇದರರ್ಥ ಏನಂದರೆ ನೋಡಿ, ಒಂದೊಂದಕ್ಕೆ ಪೋಲಿಯೋ ವ್ಯಾಕ್ಸಿನೇಷನ್ ಅಂತಂತೀವಿ, ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಅಂತೀವಿ, ಕೌಪಾಕ್ಸ್ ವ್ಯಾಕ್ಸಿನೇಷನ್ ಅಂತ ಅಂತಾರೆ. ಒಂದೊಂದು ಡಿಸೀಸ್ಗೆ ಕಂಡುಹಿಡಿಯೋಂಥ ಒಂದೊಂದು ವೇ ಆಫ್ ಮೆಡಿಸಿನ್ ಇರುತ್ತಲ್ಲ, ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡಲಿಕ್ಕೆ, ಅದು ವ್ಯಾಕ್ಸಿನೇಷನ್. ಒಟ್ಟಾರೆಗೆ ಇವೆಲ್ಲದನ್ನು ಕೂಡ ಮ್ಯಾನೇಜ್ ಮಾಡುವಂಥ ಪ್ರೋಸೆಸ್ ಇದೆ ನೋಡಿ, ಅದನ್ನು ಇನಾಕ್ಯುಲೇಷನ್ ಅಂತ ಕರೀತಾರೆ. ಸೇಮ್ ಡಿಸೀಸ್, ಅದೇ ಡಿಸೀಸ್ನ ಜರ್ಮ್ಸ್ಗಳನ್ನ ತಗೊಂಡು ಅದನ್ನು ವೀಕ್ ಮಾಡಿ ಅದೇ ಡಿಸೀಸ್ ಜರ್ಮ್ಸ್ನ ವಾಪಸ್ ಕೊಡೋದು. ಆವಾಗ ವೀಕ್ ಆಗಿರೋ ಜರ್ಮ್ಸ್ ಬಂತು ಅಂತಂದರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ರೆಸಿಸ್ಟೆನ್ಸನ್ನು ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ. ಈ ನಡೆಸೋಂಥ ಏನು ಪ್ರೋಸೆಸ್ ಇದೆಯೋ ಅದನ್ನು ನಾವು ಇನಾಕ್ಯುಲೇಷನ್ ಅಂತೀವಿ. ಹೀಗೆ ಸೊ ಇವರು ಡಾಕ್ಟರ್ ಜನ್ನರು ಸ್ಮಾಲ್ ಪಾಕ್ಸ್ಗೆ ವ್ಯಾಕ್ಸಿನೇಷನನ್ನು ಕಂಡುಹಿಡಿದಿದ್ರು. ಆದರೆ ಇನ್ನು ಇತರೆ ಇರ್ತಾವಲ್ಲ, ಇನ್ನು ಬೇರೆ ಬೇರೆ ಅದರ್ ಡಿಸೀಸಸ್ಗೆ ಈ ಇನಾಕ್ಯುಲೇಷನ್ ಮಾಡುವಂಥ ಪ್ರೋಸೆಸ್ ಅದರದ್ದೇ ವೀಕ್ ಜರ್ಮ್ಸ್ಗಳನ್ನ ತೊಗೊಂಡು ವಾಪಸ್ ಕೊಡೋದು. ಸೊ ಯಾವುದಾದ್ರೂ ಡಿಸೀಸ್ನ ಜರ್ಮ್ಸ್ನ ತೊಗೊಂಡು ಅದನ್ನು ವೀಕ್ ಮಾಡಿ ಇಂಜೆಕ್ಟ್ ಮಾಡೋದು, ಅದನ್ನು ನಾವು ಇನಾಕ್ಯುಲೇಷನ್ ಅಂತ ಕರಿತೀವಿ. ಎಸ್, ಜನ್ನರ್ ಹ್ಯಾಡ್ ಡಿಸ್ಕವರ್ಡ್ ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್, ಬಟ್ ಫಾರ್ ಅದರ್ ಡಿಸೀಸಸ್ ಇನಾಕ್ಯುಲೇಷನ್ ವಾಸ್ ನಾಟ್ ಇಟ್ ಸ್ಟಾರ್ಟೆಡ್. ಸೊ ಹ್ಯಾಡ್ ನಾಟ್ ಇಟ್ ಸ್ಟಾರ್ಟೆಡ್, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಎಸ್, ಅದನ್ನು ಆ ಕೆಲಸನ, ಈ ಇನಾಕ್ಯುಲೇಷನ್ ಕೆಲಸನ ಯಾರು ಮಾಡ್ತಾರೆ ಅಂತಂದರೆ
ಲೂಯಿಸ್ ಪಾಸ್ಚರ್ ಮಾಡ್ತಾನೆ ಕಂಪ್ಲೀಟಾಗಿ. ಎಸ್, ಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಿ ಆ ರೀತಿ ಮಾಡ್ತಾರೆ. ಪಾಸ್ಚರ್ ವಾಸ್ ಟ್ರೈಯಿಂಗ್ ಟು ಡಿಸ್ಕವರ್ ಅ ಕ್ಯೂರ್ ಫಾರ್ ಟೆರಿಬಲ್ ಡಿಸೀಸ್ ಕಾಲ್ಡ್ ಆಂಥ್ರಾಕ್ಸ್. ನೆಕ್ಸ್ಟ್ ಅಬೌಟ್ ಆಂಥ್ರಾಕ್ಸ್, which men sometimes get some infected shaving brushes and which was attacking cows and sheep in France and killing them off very quickly. ಹಾಗೆ ಲೂಯಿಸ್ ಪಾಸ್ಚರ್ ಮಾಡಿದಂಥ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಯಾವುದ್ರ ಬಗ್ಗೆ ಅಂದರೆ ಆಂಥ್ರಾಕ್ಸ್ಗಳ ಬಗ್ಗೆ. ಹೇಗೆ ಏನು ಅನ್ನೋದು 16th ಪ್ಯಾರಾಗ್ರಾಫ್ನಲ್ಲಿದೆ. ಯುರೋಪ್ನಲ್ಲಿ ಎಸ್ಪೆಷಲಿ ಫ್ರಾನ್ಸ್ನಲ್ಲಿ ಈಗ ಕೌಗಳಿಗೆ ಹಾಗೆ ಶೀಪ್ ಇವುಗಳಿಗೆಲ್ಲ ಆಂಥ್ರಾಕ್ಸ್ ಡಿಸೀಸ್ ಜಾಸ್ತಿ ಬರ್ತಾ ಇರುತ್ತೆ. ತುಂಬ ಹಸುಗಳು ಹಾಗೆ ಕುರಿಗಳೆಲ್ಲ ಸಾಯ್ತಾ ಇರ್ತವೆ. Large number of cows and sheep were dying. He found out first of all that a cow could not have anthrax twice. ಈಗ ಅದಕ್ಕೆ ಮೆಡಿಸಿನ್ ಕಂಡುಹಿಡಬೇಕು. ಏನು ಮಾಡ್ತಾನಂದರೆ ಒಂದೊಂದೇ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಅದರ ವೀಕ್ನೆಸ್ ಏನು ಅಂತ ಫಸ್ಟ್ ಕಂಡುಹಿಡ್ಕೊತಾನೆ. ಹಾಗೆ ಒಂದು ಬಾರಿ ಅದು ಬಂದರೆ ಮತ್ತೆ ಇನ್ನೊಂದು ಬಾರಿ ಬರಲ್ಲ. ಅದು ಒಂದು ಬಾರಿ ಬಂದು ಹೋಯ್ತು ಅಂತಂದರೆ ಮತ್ತೆ ಇನ್ನೊಂದು ಬಾರಿ ಅದು ಬರಲ್ಲ. ಆ ಥರ ಡಿಸೀಸ್ ಆಂಥ್ರಾಕ್ಸ್. ಸೊ ಇದು ಅದರ ವೀಕ್ನೆಸ್. ಇದನ್ನು ಫಸ್ಟು ಕಂಡುಹಿಡ್ಕೊತಾನೆ. ನೋಡಿ, ವಿ ಫೌಂಡ್ ಔಟ್ ಫಸ್ಟ್ ಆಫ್ ಆಲ್ ದ್ಯಾಟ್ ಅ ಕೌ ಕುಡ್ ನಾಟ್ ಹ್ಯಾವ್ ಆಂಥ್ರಾಕ್ಸ್ ಟ್ವೈಸ್. 2 ಬಾರಿ ಆ ಕಾಯಿಲೆ ಅಂತೂ ಬರಲ್ಲ. ದೆನ್ ಹಿ ಬಿಗ್ಯಾನ್ ಟು ವಂಡರ್ ವೆದರ್ ಇಟ್ ವುಡ್ ನಾಟ್ ಬಿ ಪಾಸಿಬಲ್ ಟು ಮೇಕ್ ಅ ಕೌ ಆ್ಯಂಡ್ ಈವನ್ ಎ ಮ್ಯಾನ್ ಜಸ್ಟ್ ಎ ಲಿಟ್ಲ್ ಇಲ್ ವಿತ್ ದ ಆಂಥ್ರಾಕ್ಸ್. ಇವಾಗ ಅನ್ಕೊತಾನೆ, ಒಂದು ಬಾರಿ ಬಂದಿದ್ದು ಇನ್ನೊಂದು ಬಾರಿ ಬರಲ್ಲ ಅಂತಂದಮೇಲೆ ನಾವೇ ಒಂದು ಬಾರಿ ಬರ್ಸ್ಬಿಡೋಣ, ಚಿಕ್ಕದಾಗಿ ಮೈಲ್ಡ್ ಫಾರ್ಮ್ನಲ್ಲಿ ಬರ್ಸ್ಬಿಡೋಣ, ಅವಾಗ ಇನ್ನೊಂದು ಬಾರಿ ಅದು ಬರೋದೇ ಇಲ್ಲ. ಓಕೆ, ಎಸ್, ದಿಸ್ ವಾಸ್ ಇಸ್ ಐಡಿಯಾ. ಟೇಕಿಂಗ್ ಸಮ್ ಮೈಲ್ಡ್ ಫಾರ್ಮ್, ವೀಕ್ ಆಗಿರುವಂಥ ಜರ್ಮ್ಸ್ನ ತೊಗೊಂಡು ಆಂಥ್ರಾಕ್ಸ್ ಜರ್ಮ್ಸ್ನ ಕೊಟ್ಬಿಡೋಣ. ವೀಕ್ ಆಗಿರ್ತವೆ, ಯಾವುದೇ ಹಾರ್ಮ್ಲೆಸ್ ಆಗಲ್ಲ, ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ರೆಸಿಸ್ಟೆನ್ಸ್ ಪವರ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಬೇರೆ ಸ್ಟ್ರಾಂಗ್ ಆಗಿರುವಂಥ ಜರ್ಮ್ಸ್ಗಳು ಬರಲಿಕ್ಕೆ ಬಾಡಿ ಬಿಡಲ್ಲ. ಈ ರೀತಿ ಟ್ರಿಕ್ಸನ್ನು ತಿಳ್ಕೊತಾನೆ. ಸೊ ದ್ಯಾಟ್ ದೇ ಮೈಟ್ ನಾಟ್ ಗೆಟ್ ಇಟ್ ಅಗೈನ್. Perhaps this could be done by giving the cows or sheep very weak old germs to make them safe or immune for the future. ಸೊ ಈ ರೀತಿ ಅವನು ಯೋಚನೆ ಮಾಡಿ ಒಂದು ಬಾರಿ ಮೈಲ್ಡ್ ಆಗಿರುವಂಥ ಫಾರ್ಮ್ಸ್ನ ಕೊಟ್ಟರೆ ನೆಕ್ಸ್ಟ್ ಫ್ಯೂಚರ್ಗೆ ಅವುಗಳೆಲ್ಲ ಇಮ್ಯೂನ್ ಆಗಿರ್ತವೆ. ಇಮ್ಯೂನ್ ಅಂತಂದರೆ ಸ್ಟ್ರಾಂಗ್ ಆಗಿ ಡಿಸೀಸ್ ಬರ್ದಲೇ ಇರೋ ಥರ ತಡೆಯುವಂಥದ್ದು. ಅದನ್ನು ನಾವು ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಎಸ್, ಒನ್ ಕ್ಯಾನ್ ಇಮ್ಯಾಜಿನ್ ಹೌ ಡೇಂಜರಸ್ ದಿಸ್ ಐಡಿಯಾ ಆಫ್ ಗಿವಿಂಗ್ ಪೀಪಲ್ ಜರ್ಮ್ಸ್ ಮಸ್ಟ್ ಹ್ಯಾವ್ ಸೀಮ್ಡ್ ಇನ್ ದೋಸ್ ಡೇಸ್. ಯಾವಾಗ ಲೂಯಿಸ್ ಪಾಸ್ಚರ್ ಈ ರೀತಿ ಐಡಿಯಾಸ್ನ ಹೇಳ್ತಾನೋ ಜನಗಳೆಲ್ಲ ಬೆಚ್ಚೋಗ್ಬಿಡ್ತಾರೆ, ಶಾಕ್ ಆಗ್ತಾರೆ. ಯಾಕಂತಂದರೆ ಇವನು ಹೇಳೋವಂಥ ಐಡಿಯಾನೇ ಹಂಗಿದೆ, ಹೆದರಿಕೆ ತರಿಸ್ತಾ ಇದ್ದೆ. ಕಾಯಿಲೆ ಬಂದಿಲ್ಲದೆ ಇರೋನಿಗೆ ನಾವೇ ಕಾಯಿಲೆ ಬರ್ಸೋದು ಹೆಂಗಿರುತ್ತೆ? ಜನಗಳಿಗೆ ಕೇಳೋರು ಯಾರು ಒಪ್ತಾರೆ? ಅದನ್ನ ಒಪ್ಪೋದಿಲ್ಲ. ಅದಕ್ಕೇ ಸೊ ದಟ್ಸ್ ವೈ ಪೀಪಲ್ ವರ್ ಶಾಕ್ಡ್ ಅಬೌಟ್ ದಿಸ್ ಐಡಿಯಾ. ದೇ ವರ್ ರಿಯಲಿ ಅಫ್ರೈಡ್ ಅಬೌಟ್ ದಿಸ್ ಡೇಂಜರಸ್ ಐಡಿಯಾ. ಮೆನಿ ಸೈಂಟಿಸ್ಟ್ ವರ್ ಆ್ಯಂಗ್ರಿ ಅಬೌಟ್ ಇಟ್. ಎಷ್ಟೋ ಜನ ಸೈಂಟಿಸ್ಟ್ ಅಂತೂ ಆ್ಯಂಗ್ರಿ ಆಗಿದ್ರು, ಬೈತಾ ಇದ್ರು ಲೂಯಿಸ್ ಪಾಸ್ಚರ್ ಬಗ್ಗೆ. ಬಟ್ ದೇ ಅಗ್ರೀಡ್ ಟು ಅಲೌ ಪಾಸ್ಚರ್ ಟು ಪ್ರೂವ್ ಇಟ್ ಬೈ ಎ ಪಬ್ಲಿಕ್ ಎಕ್ಸ್ಪೆರಿಮೆಂಟ್. ಕೊನೆಯದಾಗಿ ಏನಾಗುತ್ತೆ ಅಂತಂದರೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅವಕಾಶನ ಅವನಿಗೆ ಕೊಡ್ತಾರೆ. ಎಸ್, ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಏನಂತ ಇಲ್ಲಿದೆ ನೋಡಿ. ಸೊ ಪಾಸ್ಚರ್ ಕಲೆಕ್ಟೆಡ್ ಸಮ್ ಶೀಪ್, ಗೋಟ್ಸ್ ಆ್ಯಂಡ್ ಕೌಸ್ ಆ್ಯಂಡ್ ಡಿವೈಡೆಡ್ ದೆಮ್ ಇಂಟು 2 ಲಾಟ್ಸ್. ಸೊ ಲೂಯಿಸ್ ಪಾಸ್ಚರ್ ಒಂದು ಗ್ರೂಪ್ಗೆ, ಒಂದು ಲಾಟ್ಗೆ ಅವ್ನು ಕಂಡುಹಿಡಿದಂಥ ಆ ವೀಕ್ ಫಾರ್ಮ್ ಆಫ್ ಜರ್ಮ್ಸ್ ಇರುತ್ತಲ್ಲ, ಹಾರ್ಮ್ಲೆಸ್ ಜರ್ಮ್ಸ್ನಾಗಿ ಮಾಡಿಟ್ಟಿರ್ತಾನೆ, ಅದನ್ನ ತೊಗೊಂಡು ಇಂಜೆಕ್ಟ್ ಮಾಡ್ತಾನೆ ಎಲ್ಲ 24 ಅನಿಮಲ್ಸ್ಗೂ ಕೂಡ. ಹಾಗೆ ಇನ್ನೊಂದಕ್ಕೆ ಯಾವುದೇ ಇಂಜೆಕ್ಟ್ ಮಾಡಲ್ಲ, ಬಿಡ್ತಾನೆ. ಇದನ್ನು ಎಲ್ಲರ ಮುಂದೆ ಪಬ್ಲಿಕ್ ಎಕ್ಸ್ಪೆರಿಮೆಂಟ್ ಇದು, ಓಕೆನಾ? ಯಾರು ಗೊತ್ತಾಗ್ದಂಗೆ ಮಾಡೋದಿಲ್ಲ, ಎಲ್ಲರ ಮುಂದೆನೇ ಆ ರೀತಿ ಮಾಡಬೇಕು. ಮತ್ತು ಯಾರು ಕೂಡ ಆ ಪ್ಲೇಸ್ಗೆ ಹೋಗಂಗಿಲ್ಲ, ಹಂಗಿರುತ್ತೆ. ಸೊ ಕಂಡೀಷನ್ ಆ ರೀತಿ ಮಾಡಿ ಬಿಡ್ತಾರೆ. ದೆನ್ ಆನ್ ಎ ಸರ್ಟನ್ ಡೇ ಆಲ್ ದ ಅನಿಮಲ್ಸ್ ವರ್ ಇಂಜೆಕ್ಟೆಡ್ ವಿತ್ ದ ಮೋಸ್ಟ್ ಡೆಡ್ಲಿ ಆಂಥ್ರಾಕ್ಸ್ ಜರ್ಮ್ಸ್ ದಟ್ ಕುಡ್ ಬಿ ಪ್ರೊಡ್ಯೂಸ್ಡ್. ಅದಾದಮೇಲೆ ಇನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ಏನು ಮಾಡ್ತಾರೆ, ಡೆಡ್ಲಿ ಆಗಿರುವಂಥ ಸ್ಟ್ರಾಂಗ್ ಆಗಿರುವಂಥ ಆ ಆಂಥ್ರಾಕ್ಸ್ ಜರ್ಮ್ಸ್ನ ತೊಗೊಬಂದು 2 ಗ್ರೂಪ್ಗೂ ಕೂಡ ಕೊಡ್ತಾರೆ ಎಲ್ಲರ ಮುಂದೆ. ಮೊದಲು ಸ್ವಲ್ಪ ದಿವಸ ಮುಂಚೆನೇ ಮೈಲ್ಡ್ ಫಾರ್ಮ್ನ ಕೊಟ್ಟಿರ್ತಾರೆ, ಇವನ್ನ ಇಮ್ಯೂನ್ ಮಾಡಿಟ್ಟಿರ್ತಾರೆ. ಈ ಕಡೆ ಇನ್ನೊಂದು ಲಾಟ್ನ ಯಾವುದೇ ರೀತಿ ಇಮ್ಯೂನ್ ಮಾಡಿ ಕೊಟ್ಟಿರಲ್ಲ. ಸೊ ಸ್ವಲ್ಪ ದಿವಸ ಬಿಟ್ಟುಕೊಂಡು ಎಲ್ಲ ಮುಂದೆ ಸ್ಟ್ರಾಂಗ್ ಆಗಿರುವಂತಹ ಜರ್ಮ್ಸ್ಗಳನ್ನ ತಂದು 2ಕ್ಕೂ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ. Then on certain day all the animals were injected with the most deadly anthrax germs that could be produced. On the 3rd day after the experiment a crowd of people gathered round the sheds to see what had happened to the animals. ಸೊ ಅದಾದ 3ನೇ ದಿವಸಕ್ಕೆ ಪ್ಲಾನ್ ಫಿಕ್ಸ್ ಮಾಡಿರ್ತಾರೆ, ಎಲ್ಲರೂ ಕೂಡ ಬಂದು ನೋಡೋದು, ಚೆಕ್ ಮಾಡ್ಬೋದು ಈಗ ಅಂತೇಳಿ.
Pastor, even though he was so sure of himself, must have felt nervous. ಸ್ಟೂಡೆಂಟ್ಸ್, ಅವ್ನಿಗೆ 100% ಪಕ್ಕಾ ಗ್ಯಾರಂಟಿ ಇದ್ದರೂ ಕೂಡ ಬೇರೆ ಬೇರೆ ಪ್ಲೇಸಿಂದ, ಬೇರೆ ಬೇರೆ ಸಿಟಿಯಿಂದ, ಬೇರೆ ಬೇರೆ ಸ್ಟೇಟ್ಗಳಿಂದೆಲ್ಲ ಬಂದಿರ್ತಾರೆ ಅಬ್ಸರ್ವೇಷನ್ ಮಾಡಲಿಕ್ಕೆ. ಇವತ್ತು ರಿಸಲ್ಟ್ ಏನಾಗುತ್ತೆ, ಲೂಯಿಸ್ ಪಾಶ್ಚರ್ನ ಟೆಸ್ಟ್ ಡೇ ಇದ್ದಂಗೆ, ಪಾಸ್ ಆಗ್ತಾನೆ ಫೇಲ್ ಆಗ್ತಾನೆ, ಅವ್ನ ಎಕ್ಸ್ಪೆರಿಮೆಂಟ್ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಅನ್ನೋ ರೀತಿನೇ. ಹೀಗಾಗಿ ಅವ್ನಿಗೆ 100% ಗ್ಯಾರಂಟಿ ಇದ್ದರೂ ಕೂಡ, ನಾನು ಯಾವುದಕ್ಕೆ ಮೆಡಿಸಿನ್ ಕೊಟ್ಟಿದ್ದೀನೋ ಆ ಅನಿಮಲ್ಗಳೆಲ್ಲ ಚೆನ್ನಾಗಿರುತ್ತೆ ಅಂತ 100% ಗ್ಯಾರಂಟಿ ಇದ್ದರೂ ಕೂಡ, ಅಲ್ಲಿ ಬರ್ತಾ ಇರೋವಂಥ ಜನಗಳನ್ನೆಲ್ಲ ನೋಡಿ ಸ್ವಲ್ಪ ಬಹುಶಃ ಅವನಿಗೂ ಕೂಡ ನರ್ವಸ್ ಆಗಿದ್ರೂ ಆಗಿರ್ಬೋದು. ಬಟ್ ಎನಿವೇ, ರಿಸಲ್ಟ್ ನೋಡೋಣ ಏನಾಗುತ್ತೆ ಅಂತ. ಆಲ್ ದ 2 dozen animals that had first been protected by the weak germs were perfectly well. The deadly injection had done them no harm at all. Of the other 2 dozen animals, 22 were deadly and the other 2 were dying. 24 ಮೊದಲು ಯಾವುದಕ್ಕೆ ಅವರು ಇಂಜೆಕ್ಷನ್ ಕೊಟ್ಟಿದ್ರು ಅವೆಲ್ಲ ಚೆನ್ನಾಗಿದ್ವು, ಪರ್ಫೆಕ್ಟ್ಲಿ ಆಲ್ ರೈಟ್ ಚೆನ್ನಾಗಿದ್ವು. ಆದರೆ ಇನ್ನೊಂದು ಗ್ರೂಪ್ನಲ್ಲಿ 22 ಅನಿಮಲ್ಸ್ ಸತ್ತೋಗಿರ್ತವೆ, ಇನ್ನು 2 ಅನಿಮಲ್ಸ್ ಸಾಯೋ ಥರ ಆಗಿರ್ತವೆ. ಓಕೆ, ವರ್ ಡೈಯಿಂಗ್, ಇನ್ನೇನೋ ಸಾಯೋ ಥರ ಆಗಿರ್ತವೆ ಅಂತ. ಎಸ್, ಲೂಯಿಸ್ ಪಾಶ್ಚರ್ ಕಂಡಿದ್ದಂಥ ಮೆಡಿಸಿನ್ ವರ್ಕ್ ಆಗ್ತಾಯಿದೆ ಅಂತ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಕೆಲವೊಬ್ರು ಎತ್ತಿಡಿತಾರೆ ಅವನ್ನ, ಇನ್ನು ಕೆಲವೊಬ್ರು ಅವ್ನು ಕಂಡ್ರೆ ಆಗದೆ ಇರೋರು, ಅವ್ನು ಹೇಳಿದಂಥ ಮಾತನ್ನ ಒಪ್ತಾ ಇರೋವಂಥವ್ರೆಲ್ಲರೂ ಕೂಡ ಬಂದು ಮಾತಾಡಿಸ್ತಾರೆ. ಸೊ ದಿಸ್ ವಾಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಹಿ ಬಿಕೇಮ್ ಸಕ್ಸಸ್ಫುಲ್ ಇನ್ ದ್ಯಾಟ್. ಸೊ ಆ್ಯಂಡ್ ನೆಕ್ಸ್ಟ್, ವೆನ್ ದ ನ್ಯೂಸ್ ಸ್ಪ್ರೆಡ್ ದ್ಯಾಟ್ Pasteur had discovered a cure for anthrax, hundreds of people wrote to him for supplies of vaccine or weak germs, and he had to turn his laboratory into a kind of small germ factory. Okay, ಈ ರೀತಿ ಯಾವಾಗೆಲ್ಲ ಆಲ್ಮೋಸ್ಟ್ ಯುರೋಪಿನ ತುಂಬ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗುತ್ತೋ, ಲೂಯಿಸ್ ಪಾಶ್ಚರ್ ಮೆಡಿಸಿನ್ ಕಂಡುಹಿಡಿದಿದ್ದಾನಂತ ಎಲ್ಲ ಕಡೆಯಿಂದ ಲೆಟರ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಡಿಸಿನ್ ಕಳಿಸ್ಕೊಡಿ, ಆ ವ್ಯಾಕ್ಸಿನ್ ಏನಿದೆಯೋ ಅದನ್ನು ಕಳಿಸ್ಕೊಡಿ ಅಂತ. ಇವರು ಅದನ್ನು ರೆಡಿ ಮಾಡಿ ಕಳಿಸ್ಕೊಡೋದೇ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಅವ್ನ ಲ್ಯಾಬ್ರೇಟ್ರಿ ಹೆಂಗಾಗುತ್ತೆ ಅಂತಂದರೆ ಇಂಟು ಎ ಸ್ಮಾಲ್ ಜರ್ಮ್ ಫ್ಯಾಕ್ಟ್ರಿ. ಲ್ಯಾಬ್ರೇಟ್ರಿ ಜರ್ಮ್ಗಳ ಫ್ಯಾಕ್ಟ್ರಿ ಆದಂಗೆ ಆಗಿಬಿಡುತ್ತೆ. ಎನಿವೆ, ದಟ್ ಮಚ್ ಇನ್ವಾಲ್ವ್ಮೆಂಟ್ ಹೀಗೆ. ಎಸ್, ಸೊ ಆ ಮಟ್ಟದಲ್ಲಿ ಮೆಡಿಸಿನ್ಸ್ಗಳ ಪ್ರಿಪ್ರೇಷನ್, ವ್ಯಾಕ್ಸಿನ್ಗಳ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ದಟ್ಸ್ ಫಾನ್. ನೆಕ್ಸ್ಟ್, ಪಾಶ್ಚರ್ ರಿಸೀವ್ಡ್ ಮೆನಿ ಆನರ್ಸ್ ಫ್ರಮ್ ದ ಫ್ರೆಂಚ್ ಗವರ್ನಮೆಂಟ್. ಸೊ ಫ್ರೆಂಚ್ ಗವರ್ನಮೆಂಟಿಂದ ಲೂಯಿಸ್ ಪಾಶ್ಚರ್ಗೆ ಎಷ್ಟೊಂದು ಅವಾರ್ಡ್ಸ್ ಸಿಗುತ್ತೆ, ಹಾನರ್, ಗೌರವ ಎಲ್ಲ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇನ್ 1881 ಈ ಕೇಮ್ ಟು ಅ ಬಿಗ್ ಮೆಡಿಕಲ್ ಕಾಂಗ್ರೆಸ್ ಇನ್ ಲಂಡನ್. ಮೆಡಿಕಲ್ ಕಾಂಗ್ರೆಸ್ ಅಂತಂದರೆ ಸೈಂಟಿಸ್ಟ್ಗಳು, ಮೆಡಿಕಲ್ ಫೀಲ್ಡ್ನಲ್ಲಿ ವರ್ಕ್ ಮಾಡೋವಂಥವ್ರು ಅವರೆಲ್ಲರೂ ಸೇರ್ಕೊಳ್ಳೋಂಥ ಒಂದು ಸಭೆ. ಓಕೆನಾ, ಕಾನ್ಫರೆನ್ಸ್ ಅಂತಂತೀವಿ, ಮೀಟಿಂಗ್ ಅಂತ ಅಂತೀವಲ್ಲ, ಹಾಗೆ ಕಾಂಗ್ರೆಸ್ ಅಂತಂತೀವಿ, ಮೀಟಿಂಗ್. ಆ ಒಂದು ಮೀಟಿಂಗ್ ನಡೆಯುತ್ತೆ ಎಲ್ಲಿ ಅಂದರೆ ಲಂಡನ್ನಲ್ಲಿ. ಲಂಡನ್ ಇರೋದು ಇಂಗ್ಲೆಂಡ್ನಲ್ಲಿ, ಫ್ರಾನ್ಸಿಂದ ಇಂಗ್ಲೆಂಡ್ಗೆ ಹೋಗ್ತಾನೆ. When he walked down the hall, there was a storm of applause. He looked around, thinking that the cheers must be for some royal person, for Pasteur could hardly believe that the applause was meant for him. Yes. ನೋಡಿ ಹಿಂಗೆ. ಸೊ ಲಂಡನ್ನಲ್ಲಿ ಇದ್ದಂಥ ಮೀಟಿಂಗಿಗೆ ಲೂಯಿಸ್ ಪಾಶ್ಚರ್ ಸ್ವಲ್ಪ ನಿಧಾನಕ್ಕೆ ಎಂಟ್ರಿ ಕೊಡ್ತಾನೆ. ಆವಾಗ ಅಲ್ಲಿದ್ದಂಥ ಜನಗಳೆಲ್ಲರೂ ಕೂಡ ಎದ್ದು ನಿಂತು ಕ್ಲಾಪ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ, ಅಪ್ಲಾಸ್. ಲೂಯಿಸ್ ಪಾಶ್ಚರ್ ಸುತ್ತ ನೋಡ್ತಾನಂತೆ, ಯಾರಿಗೆ ಈ ರೀತಿ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಆಗ್ತಾ ಇದಾರಲ್ಲ ಅಂತ. ಬಹುಶಃ ಯಾರೋ ರಾಯಲ್ ಪರ್ಸನ್, ಲಂಡನ್ ಅಂದಮೇಲೆ ಕ್ವೀನು, ಕಿಂಗ್ ಇರ್ತಾರಲ್ವ, ಅವ್ರು ಬರ್ತಾ ಇರಬೇಕು, ಅವ್ರಿಗಿರ್ಬೇಕೇನೋ ಅಂತ ಸುತ್ತ ನೋಡ್ತಾನೆ. ಆದರೆ ಜನಗಳೆಲ್ಲ ಕ್ಲಾಪ್ ಆಗ್ತಿದ್ದು ಅವನಿಗೇನೆ ಅಂತ, ಲೂಯಿಸ್ ಪಾಶ್ಚರ್ಗೆ ಆ ರೀತಿ ಕ್ಲಾಪ್ ಆಗ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಇಫ್ ಎನಿ ಕಿಂಗ್ ಎಂಟರ್ಸ್, people may stand up and they may clap for him. It may be just for the fear of the political power of the king. But when a common person enters, if people are standing and if they are clapping, means that is with their heart full ಆಗಿ ಆ ರೀತಿ ಕ್ಲಾಪ್ ಮಾಡ್ತಾ ಇದ್ದಾರೆ ಅಂತ. So that's all for this video. One more video I will make and we can complete that lesson. Yeah, bye bye.